ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ. ಇವತ್ತು ನಾನು PCOD ಅಥವಾ PCOS ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. PCOD ಅಂದರೆ ಏನು, ಇದರ ಕಾರಣಗಳೇನು, ಇದರ ಲಕ್ಷಣಗಳೇನು ಮತ್ತು ಇದನ್ನು ಹೇಗೆ ಗುಣ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ. PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಥವಾ ಸಿಂಡ್ರಮ್ ಅಂತ ಇದಕ್ಕೆ ಹೇಳ್ತಾರೆ. ಮಹಿಳೆಯರ ಅಂಡಾಶಯದಲ್ಲಿ ಫಾಲಿಕಲ್ಸ್ ಅಂತ ಇರ್ತದೆ. ಪ್ರತಿ ತಿಂಗಳು ಇದರಲ್ಲಿ ಒಂದು ಫಾಲಿಕಲ್ ಬೆಳೀತಾ ಬರ್ತದೆ. ಅಂದರೆ ಇದಕ್ಕೆ ಡಾಮಿನೆಂಟ್ ಫಾಲಿಕಲ್ ಅಂತ ಹೇಳ್ತಾರೆ. ಈ ಡಾಮಿನೆಂಟ್ ಫಾಲಿಕಲ್ ಬೆಳೆದು ಎಗ್ಗನ್ನು ರಿಲೀಸ್ ಮಾಡ್ತದೆ. ಎಗ್ ರಿಲೀಸ್ ಆದ ಟೈಮಲ್ಲಿ ದಂಪತಿಗಳು ಸೇರಿದಲ್ಲಿ ಸ್ಪರ್ಮ್ ಬಂದು ಎಗ್ಗಿಗೆ ಅಟ್ಯಾಚ್ ಆದಾಗ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ ಇದೆ. ಇನ್ನು ಪ್ರೆಗ್ನೆನ್ಸಿ ಆಗಿಲ್ಲ ಅಂದಾಗ ಈ ಎಗ್ ರಪ್ಚರ್ ಆಗಿ ಅಂದರೆ ಒಡೆದೋಗಿ ನೆಕ್ಸ್ಟ್ ಪೀರಿಯಡ್ಸ್ ಆಗ್ತದೆ. ಇನ್ನು PCOD ಇರುವ ಮಹಿಳೆಯರಲ್ಲಿ ಈ ಥರ ಡಾಮಿನೆಂಟ್ ಫಾಲಿಕಲ್ ಬೆಳೆಯೋದಿಲ್ಲ. ಈ ಬೆಳೆಯದ ಫಾಲಿಕಲ್ಸ್ ನೀರುಗುಳ್ಳೆ ಥರ ಫಾರ್ಮ್ ಆಗಿ ಒಂದು ಸಿಸ್ಟ್ ಥರ ಫಾರ್ಮ್ ಆಗ್ತದೆ. ಇದರ ಪ್ರಮುಖ ಕಾರಣ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅಂದರೆ ಮಹಿಳೆಯರಲ್ಲಿ ಮೇಲ್ ಹಾರ್ಮೋನ್ ಪ್ರಮಾಣ ಜಾಸ್ತಿ ಆಗೋದು. ಇನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್, ಅಂದರೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತದೆ ಆದರೆ ದೇಹದ ಸೆಲ್ಸ್ ಇದನ್ನು ಯೂಸ್ ಮಾಡೋದಿಲ್ಲ. ಇನ್ನು ವೆಯ್ಟ್ ಗೇನ್, ಅಂದರೆ ಬೊಜ್ಜು ಇರುವ ಮಹಿಳೆಯರಲ್ಲಿ PCOD ಇರುವ ಸಾಧ್ಯತೆ ಜಾಸ್ತಿ ಆಗಿದೆ. ಇನ್ನು ಕೆಲವರಲ್ಲಿ ಲೈಫ್ ಸ್ಟೈಲ್ ಚೇಂಜಸ್, ಅಂದರೆ ಆಹಾರ ಪದ್ಧತಿಯಲ್ಲಿರೋ ವ್ಯತ್ಯಾಸ, ಎಕ್ಸಸೈಸ್ ಮಾಡದೇ ಇರೋದು, ಓವರ್ ಸ್ಟ್ರೆಸ್, ಈ ಥರ ಕಂಡೀಷನ್ಸ್ ಇದ್ದಲ್ಲಿ PCOD ಬರುವ ಸಾಧ್ಯತೆ ಜಾಸ್ತಿ. ಇನ್ನು PCOD ಇರುವ ಮಹಿಳೆಯರಲ್ಲಿ ಕಂಡುಬರುವ ಲಕ್ಷಣಗಳಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಕರೆಕ್ಟ್ ಟೈಮಿಗೆ ಬರದೇ ಇರೋದು, ಮುಖದಲ್ಲಿ ಅಥವಾ ದೇಹದಲ್ಲಿ ಕೂದಲು ಬೆಳವಣಿಗೆ ಜಾಸ್ತಿ ಆಗೋದು, ವೆಯ್ಟ್ ಗೇನ್ ಆಗೋದು, ಮುಖದಲ್ಲಿ ಪಿಂಪಲ್ಸ್ ಬರೋದು, ಗರ್ಭಿಣಿ ಆಗೋ ಸಾಧ್ಯತೆ ಕಡಿಮೆ ಆಗೋದು. ಇನ್ನು PCODಯನ್ನು ಹೇಗೆ ಕ್ಯೂರ್ ಮಾಡ್ಬೋದಂದರೆ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ, ಮೇಯ್ನಾಗಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರುವ ಆಹಾರವನ್ನು ಸೇವಿಸೋದು, ನಿಯಮಿತ ವ್ಯಾಯಾಮ, ಡೈಲಿ 1 hour ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡೋದು, ಸ್ಟ್ರೆಸ್ ಕಡಿಮೆ ಮಾಡೋದು, ಈ ಥರ ಮಾಡೋದರಿಂದ PCODಯನ್ನು ತಡೆಗಟ್ಟಬಹುದು.